ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಹಾಯ್ ಹೆಲೋ. ನನ್ನ ಹೆಸರು ಪೂಜಾ ಅಂತ. ಸೊ ಇವತ್ತಿನಿಂದ ನಾನು ವಾಪಸ್ ನನ್ನ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿನಿಂದ ಭಾಳ ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ದಲ್ಲಿ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ವರ್ಷ ನಾನು ಮಿಡಲ್ ಬ್ರೇಕ್ ತೊಗೊಂಡಿದ್ದೆ. ಸೊ ಮಕ್ಕಳು ದೊಡ್ಡವರು ಆಗಲಿ ಅಂಥೇಳಿ. ಸೊ ಈಗ ಸ್ವಲ್ಪ ಟೈಮ್ ಸಿಗ್ತಾಯಿದೆ, ನಾನು ಸ್ಟಾರ್ಟ್ ಮಾಡಕತ್ತೀನಿ. ಸೊ ಸ್ವಲ್ಪ ದಿವಸ ನಾನು ಯಾವ ಥರ ಎಲ್ಲ ಕ್ರಿಯೇಟಿವಿಟೀಸ್ ಎಲ್ಲ ತೋರಿಸ್ಕೊಡೋದು, ಕುಕ್ಕಿಂಗದು ಮತ್ತು ಸ್ವಲ್ಪ ಏನಾದರೂ ಆ್ಯಕ್ಟಿವಿಟೀಸ್ ಮತ್ತು ವ್ಲಾಗ್ಸ್ ಈ ಥರದೆಲ್ಲ ಮಾಡಬೇಕು ಅಂಥೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಏನರ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಒಂದು ಏನೇನರೇ ಅಡಚಣೆ ಈ ಥರ ಬಂದೇ ಬಿಡ್ತಾವೆ ನೋಡ್ರಿ. ಮಾಡಬೇಕು ಅಂತ ಅಂದ್ಕೊಂಡೆ, ಅದು ಸೂಜಿ ಬಿಚ್ಚಿಬಿಡ್ತು. ಮತ್ತು ಮಾಡೋಕೆ ಎಷ್ಟೊತ್ತನ ಟ್ರೈ ಮಾಡಿದೆ, ಅದನ್ನು ಓಪನ್ ಮಾಡಿ ಹಾಕಿದೆ. ಮತ್ತು ಈ ಥರ ನಾನು ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಏನೇನರೇ ರಿಪೇರಿ ಕೆಲಸ ಇದ್ದಾವಲ್ಲ, ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಆಮೇಲೆ ನೆಕ್ಸ್ಟ್ ಕ್ಲಾತ್ದಿಂದನೇ ಏನೇನರೇ ಕ್ರಿಯೇಟಿವಿಟೀಸ್ ನೋಡ್ಕೊಳ್ಳೋಣ ಅಂತ ನೆಕ್ಸ್ಟ್ ವಿಡಿಯೋಸ್ದೊಳಗೆ. ಸೊ ಈ ಥರದ್ದು ಏನೇನರೇ ಎಲ್ಲ ಸ್ಟಿಚಸ್ ಉಚ್ಚಿದ್ವಲ್ಲ, ಸೊ ಇದನ್ನೆಲ್ಲ ಈ ಥರ ನಾನು ಹಾಕ್ತಾಯಿದ್ದೀನಿ. ಒಂದು ಟ್ರಿಕ್ ಅಥವಾ ಟಿಪ್ಸ್ ಈ ಥರ ಹೇಳ್ಕೊತಾನೆ ಹಾಕ್ಕೊತ ಹೋಗ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ನನ್ನ ಮಗಳದ್ದು ಪ್ಯಾಂಟ್. ಸೊ ಹೊಸದೇ ಇತ್ತು, ಸ್ವಲ್ಪ ಸ್ಟಿಚಸ್ ಉಚ್ಚಿದೆ ಅಂಥೇಳಿ ನಾನು ಹಾಕ್ತಾಯಿದ್ದೀನಿ. ಮೊದಲು ನಂದೆಲ್ಲ ಇದು ಚಾನಲ್ ಒಳಗೆ ರಂಗೋಲಿದಿಂದ ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್ ಚಾನಲ್. ಸ್ವಲ್ಪ ಬೇಸಿಕ್ ಹಾಗೆ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಜಲ್ದಿ ಹಾಗೆ. ಸೊ ಈ ರಂಗೋಲಿದಿಂದ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಹಾಗೆ ನಡು ನಾನು ಕುಕ್ಕಿಂಗ್ ವೀಡಿಯೋಸು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಆಮೇಲೆ ಕಂಪ್ಲೀಟ್ಲಿ ನಾನು ಕುಕ್ಕಿಂಗ್ತನೇ ಶಿಫ್ಟ್ ಮಾಡಿಬಿಟ್ಟೆ. ಸೊ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ರೆಸಿಪೀಸ್ ಭಾಳಷ್ಟು ಇದೆ, ಸಾಕಷ್ಟು, ಲೈಕ್ ಮೋರ್ ದ್ಯಾನ್ 250 ಅಂತ ಹೇಳ್ಬೋದು. ಅಷ್ಟು ವೀಡಿಯೋಸೂ ಎಲ್ಲ ಅದಾವು. ಸೊ ನಾನು ಫಸ್ಟ್ ಹಿಂದಿ ಒಳಗೆ ಹಾಕಿದ್ದೆ. ಸೊ ಬೆಟರ್ ಎಲ್ಲ ಕನ್ನಡಿಗರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ. ಸೊ ಯಾರ್ಯಾರು ಕನ್ನಡದವ್ರು ಅದೀರಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತು ಮೊದಲಿನ ವೀಡಿಯೋಸ್ಗಾಗಿ ರೆಸಿಪೀಸ್ ಬೇಕಾಗಿತ್ತು ಅಥವಾ ರಂಗೋಲಿ ಬೇಕಾಗಿತ್ತು ಅಂತಂದ್ರೆ ಹಿಂದಿ ಒಳಗದಾವು. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊತ ಹೋಗ್ಬೋದು. ಸೊ ಇದನ್ನು ನಾನು ಈಗಿದು ಅಲ್ಲಿ ಹರಿದಿತ್ತಲ್ಲ, ಮೇಲಿನ ಸೈಡ್ ಹರಿದಿತ್ತು. ಸೊ ಈ ಸೈಡ್ ಹಾಕಬಾರ್ದು ಸ್ಟಾರ್ಟಿಂಗಿಂದ. ನಾನು ಎದಕ್ಕಂತ ಹೇಳಿ ತೋರಿಸ್ಕೊಡ್ತೀನಿ. ತಳಗಿನಿಂದ ಹಾಕೊತ ಹೋಗಿನಿ. ಸೊ ಇಲ್ಲಿ ನೋಡ್ರಿ, ಈಗ ಎಂಡಿಗೆ ಬಂದಿವಿ ಅಂದ್ರೆ ಟಾಪ್ ಸೈಡ್ ಬಂದಿವಿ ಅಂದ್ರೆ ಮೇಲೆ. ಸೊ ಈ ಥರ ಲಾಸ್ಟಿಗೆ ಇಲ್ಲಿ ಹಾಕೋದ್ರಿಂದ ಈಸಿ ಹಂಗೆ ಇದೇನು ಸ್ಟಿಚಸ್ ಇದೆಲ್ಲ ಚೆಂದಾಗಿ ಹಂಗೆ ಕುಂತ್ಕೋತೈತಿ. ಇಲ್ಲಾಂದ್ರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದ್ರೆ ಸ್ವಲ್ಪ ಉಳಿಯೋ ಚಾನ್ಸಸ್ ಆಗ್ತಿತ್ತು. ಸೊ ನೋಡಿರಿ, ಮತ್ತೆ ದಾರ ಕಿತ್ಬಿಡ್ತು. ಇನ್ನೊಮ್ಮೆ ಹಾಕಿದೆ, ಮತ್ತದು ಐ ಮೀನ್ ಕಿತ್ಬಿಡ್ತವಲ್ಲ, ಸಾರಿ, ಬಾಬಿನೊಳಗಿಂದ ಖಾಲಿ ಆಗಿಬಿಡ್ತು. ಮತ್ತು ಅದ್ರೊಳಗೆ ಫಿಲ್ ಮಾಡಿ ಮತ್ತೆ ಮಾಡಾಕ್ತೀನಿ. ಸೊ ಈ ಥರ ನೋಡಿರಿ, ಇಲ್ಲಿ ಅದೈತಲ್ಲ, ಇಷ್ಟು ಹಿಂಗೆ ಎಂಡ್ ತನಕ ಬಂದೆ. ಸೊ ಅಲ್ಲಿ ಪಾಸ್ ಮಾಡಬೇಕು, ಸೂಜಿ ಒಳಗೆ ಬರಬೇಕು. ಸೊ ನೋಡಿರಿ, ಈಗ ಸೂಜಿ ಒಳಗೆ ಬಂತು. ಆಮೇಲೆ ಅದು ಇದ್ರದ್ದು ಟಾಪ್ ಅದು ಬಟನ್ ಎತ್ತಿ ನೆಕ್ಸ್ಟ್ ಅದನ್ನು ಫ್ಲಿಪ್ ಮಾಡಬೇಕು, ರೊಟೇಟ್ ಮಾಡಿ. ಆಮೇಲೆ ಈಗ ಮತ್ತೆ ವಾಪಸ್ ಇಟ್ಟು ಈಗ ಮತ್ತೊಮ್ಮೆ ನಾವು ಸ್ಟಿಚಸ್ ಹಾಕಿದ್ದೀವಿ ಅಂತಂದ್ರೆ ಪರ್ಫೆಕ್ಟಾಗಿ ಕುಂಡಿರ್ತೈತಿ. ನೋಡ್ತಿರ್ಬೋದು ನೀವು ಈಗ. ಆಮೇಲೆ ಇಷ್ಟೆಲ್ಲ ಮಾಡಾಕತ್ತೀನಿ, ಸಿಸರೇ ಇದ್ದಿದ್ದಿಲ್ಲ, ಏನು ಮಾಡ್ತೀರಿ, ಎಲ್ಲೋ ಹೋಗಿಬಿಟ್ಟಿತ್ತು. ಮತ್ತು ಆಮೇಲೆ ನಾನು ಅಲ್ಲೇ ಒಂದು ಸೈಡಿಗೆ ಇದು ಇರುತ್ತಲ್ಲ ನೋಡಿರಿ, ಈ ಥರ ಸ್ಟಿಚಸ್ ಬಿದ್ದಾವು. ಸೈಡಿಗೆ ಒಂದು ಬ್ಲೇಡ್ ಟೈಪ್ ಕೊಟ್ಟಿರ್ತಾರೆ, ಇದು ಸಿಂಗರ್ ಮಷಿನಿಗೆ. ಸೊ ಅಲ್ಲೇ ಇದು ಮಾಡಿಬಿಟ್ಟೆ. ಮತ್ತು ಬರೀ ಹಿಂಗೆ ಅನ್ಕೊಂತ ಕುಂಡ್ರದು, ಮಾಡೋದೇ ಎಲ್ಲ ಆಗಾಕತ್ತಿತ್ತು. 2 ಡೇಸ್ದಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಥರ ಆಗಾಕತ್ತಿತ್ತು. ಸೊ ಇನ್ಮೇಲಿಂದ ಕಂಟಿನ್ಯೂ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ನಾನು ಕ್ಲಾತ್ದೇ ಆರ್ಟ್ ಕ್ರಾಫ್ಟ್ಸ್ ಏನಾರು ತೊಗೊಂಡು ಬರ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಷ್ಟ ಆಗಿತ್ತಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್